ಸರ್ಕಾರ, ಕೆಟ್ಟ ಸರ್ಕಾರ, ವಲಸೆ ಸರ್ಕಾರ. ಸನ್ಮಾನ್ಯ ಶ್ರೀರಾಮುಲುವರು ನಮ್ಮ ರಾಜ್ಯದ ನಾಯಕರು, ಅದೇ ರೀತಿ ನಮ್ಮ ಸಿಮೆಂಟ್ ಮಂಜು ಅವರು ನಮ್ಮ ಶಾಸಕರು, ನಾವೆಲ್ಲರೂ ಕೂಡ ಬಂದಿರುವಂತದ್ದು ಶ್ರೀನಿವಾಸ್ ಅವರನ್ನ ಗೆಲ್ಲಿಸಿ, ಬಿಜೆಪಿಯನ್ನ ಗೆಲ್ಲಿಸಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೀವಿ. ನಿನ್ನೆನೂ ಕೂಡ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಅನ್ನರಾಮಯ್ಯ ಅಂತ ಹೇಳಿದ್ದಾರೆ. ಅನ್ನ ಅಂದ್ರೇನು? ಅಕ್ಕಿ ಕೊಡ್ತಾರಲ್ಲ, ರೇಷನ್ ಅಕ್ಕಿ 5 ಕೆಜಿ ಕೊಡ್ತಾರೆ. ಯಾರು ಕೊಡ್ತಾರೆ? ಮೋದಿಯವ್ರು ಕೊಡೋದು. ಸಿದ್ದರಾಮಯ್ಯನ ಅರ್ಧದಲ್ಲಿ ಒಂದು ಕಾಳು ಅಕ್ಕಿನೂ ಸಿದ್ದರಾಮಯ್ಯನವ್ರದಿಲ್ಲ. ಅದರಲ್ಲಿ 5 ಕೆಜಿ ಅಕ್ಕಿ ಮೋದಿಯವ್ರು ಕೊಡೋದು. ಆ ಚೀಲ ಐತಲ್ಲ ಮೇಲೆ, 2 ರೂಪಾಯಿದ ಚೀಲ, ಆ 2 ರೂಪಾಯಿ ಚೀಲ ಮಾತ್ರ ಸಿದ್ದರಾಮಯ್ಯನವ್ರದು. ಈಗ ಅನ್ನರಾಮಯ್ಯ ಅಂತಾರೆ. ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ. ಮೋದಿ ಎಸ್ಟಿಗಳದ್ದು ದುಡ್ಡು, ಹಣ ಎಸ್ಸಿ ಕಾಲೋನಿಗಳಿಗೆ, ಎಸ್ಸಿ ಅವರಿಗೆ ಲೋನ್ ಕೊಡಕ್ಕೆ, ಎಸ್ಸಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಹಣವನ್ನ ಇಟ್ಟಿದ್ದು ಎಲ್ಲ ಸರ್ಕಾರ ಕೊಟ್ಟಿತ್ತು. ನಮ್ ಸರ್ಕಾರ, ಬಿಜೆಪಿನೂ ಕೊಟ್ಟಿತ್ತು ಸರ್ಕಾರ. ಸಿದ್ದರಾಮಯ್ಯ ಬಂದ್ಮೇಲೆ 43,000 ಕೋಟಿ ಹಣವನ್ನ SC ST ಹಣವನ್ನ ತೆಗೆದ್ಬಿಟ್ಟು ದುರುಪಯೋಗ ಮಾಡ್ಕೊಂಬಿಟ್ಟಿದ್ದಾರೆ. ಲೂಟಿ ಹೊಡೆದಿದ್ದಾರೆ SC ಹಣವನ್ನ, ST ಹಣವನ್ನ. ಇಂಥ ಸಿದ್ದರಾಮಯ್ಯನವ್ರು ಓಟ್ ಹಾಕ್ಬೇಕಾ? ಒಂದ್ ಕಡೆ ಅನ್ನಭಾಗ್ಯ ಲೂಟಿ, ಇನ್ನೊಂದ್ ಕಡೆ ಭ್ರಷ್ಟಾಚಾರ, ಇನ್ನೊಂದ್ ಕಡೆ DK ಶಿವಕುಮಾರ್ ಸಿದ್ದರಾಮಯ್ಯ ಕಿತ್ತಾಟ. ಇವರಿಬ್ಬರು ಕಿತ್ತಾಟದಲ್ಲಿ ಸರ್ಕಾರ ನಡೀತಾ ಇಲ್ಲ. ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಯಾರು ಹೋಗಿದ್ದೀರಾ ಆಸ್ಪತ್ರೆಗೆ? ಔಷಧಿನೇ ಇಲ್ಲ ಅಲ್ಲಿ. ಎಲ್ಲ ಪ್ರೈವೇಟ್ ಆಗಿ ಬರ್ಕೊಡ್ತಾರೆ, ಔಷಧಿ ಎಲ್ಲ ಪ್ರೈವೇಟ್ ಆಗಿ ಬರ್ಕೊಡ್ತಾರೆ. ಇವತ್ತು ಸಾಲ 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 ಸಾಲ. ಸಿದ್ದರಾಮಯ್ಯ 4 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ. ಹಣ ಲೂಟಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಹಣ ಎಲ್ಲಿ ಕಳಿಸ್ತಾ ಇದ್ದಾರೆ? ಎಲ್ಲ ಡೆಲ್ಲಿಗೆ ಹಣ ಕಳಿಸ್ತಾ ಇದ್ದಾರೆ. ಎಲ್ಲ ಡೆಲ್ಲಿಗೆ ಹಣ ಹೋಗ್ತಾ ಇದೆ. ಯಾಕೆಂದ್ರೆ CM ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ. ಈ ಪರಿಸ್ಥಿತಿಯಲ್ಲಿ ಇವತ್ತು ಬೈ ಎಲೆಕ್ಷನ್ ಬರ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ನಮ್ಮ ಶ್ರೀರಾಮುಲು ಹೇಳ್ತಾ ಇದ್ದ, ಹಣ ಇದ್ದವ್ರನ್ನ ಗೆಲ್ಸ್ಬೇಡಿ. ಅವ್ರು ಹೇಳಿರೋದು ನನ್ನ ಭಾಷಣ ದಾವಣಗೆರೆಯಲ್ಲಿ, ಹಣ ಇದ್ದವ್ರನ್ನ ಗೆಲ್ಸ್ಬೇಡಿ, ಬಡವನ್ನ ಗೆಲ್ಸಿ ಅಂತ ಹೇಳಿದ್ದಾರೆ. ಅವರೇ ಬಡವ ಯಾರು? ಹಣ ಯಾರು? ಬಡವ ಯಾರು? ಹಣವಂತ ಯಾರು? ಅವ್ರನ್ನ ಓಡಿಸಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಸಾಹುಕಾರರಿಗೆ ಅಧಿಕಾರ ಕೊಡಬೇಡಿ ಅಂತ ಹೇಳಿದ್ದಾರೆ. ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಅಧಿಕಾರ ಕೊಡಬೇಡಿ. ಅವ್ರು ನಮ್ಮ ಸಿದ್ದರಾಮಯ್ಯ ನಮ್ಮ ಪರವಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ಪರವಾಗಿ ಮಾಡ್ತಾ ಇದ್ದಾರೆ. ಅವ್ರು ಬಂದಿರೋದು ಅವ್ರನ್ನ ಕೆಲ್ಸಕ್ಕಲ್ಲ, ಅವ್ರಿಗೆ ಹಂಗಲ್ಲ. ಸಿದ್ದರಾಮಯ್ಯ ಬಂದಿದ್ರೆ ಜಮೀರ್ ಬರ್ಬೇಕಾಗಿತ್ತು. ಬಂದಿದ್ದಾನ ಜಮೀರು? ಬಂದಿಲ್ಲ. ಮತ್ತೆ ಸಿದ್ದರಾಮಯ್ಯ ಯಾರ ಪರವಾಗಿ ಹೇಳ್ತಾ ಇದ್ದಾರೆ? ಸಾಹುಕಾರ ಗೆಲ್ಸ್ಬೇಡಿ, ಅಷ್ಟೇ ಅರ್ಥ ಆಗ್ತಾ ಇದೆ. ಸಿದ್ದರಾಮಯ್ಯ ಬಿಜೆಪಿ ವೋಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಅದಕ್ಕೆ ನಮ್ಮ ಅಭ್ಯರ್ಥಿ, ಬಡವರ ಅಭ್ಯರ್ಥಿ, ಬಡವರ ಪರವಾಗಿ ನಿಲ್ಲೋರು. ನೀವು ಅವ್ರ ಮನೆ ಬಾಗಿಲಿಗೆ ಹೋಗಕ್ಕಾಗಲ್ಲ. ಹೋಗಕ್ಕಾಗುತ್ತೆ ಅವ್ರ ಮನೆ ಬಾಗಿಲಿಗೆ? ಆಗಲ್ಲ. ಮಾತಾಡ್ಸಕ್ಕಾಗಲ್ಲ. ಮಾತಾಡದೆ ರೌಡಿಸಂ. ಅವ್ರ ಹೇಳ್ತಾ ಇದ್ರು. ಯಾರು? ಈಗ SS ಮಲ್ಲಿಕಾರ್ಜುನ್ ಏನಾಗವ್ರೆ? ಮಂತ್ರಿ ಆಗವ್ರೆ ತಾನೆ? ಏನ್ ಕೆಲ್ಸಿರೋದಪ್ಪ ಅವ್ರನ್ನ? ಅಸೆಂಬ್ಲಿಗೆ ಬನ್ನಿ ಅಂತ ತಾನೇ ಕೆಲ್ಸಿರೋದು. ಹೋಗ್ ಮಾತಾಡು. ಒಂದಿನ ಏನಾರ ಮಾತಾಡೋರು ಅಸೆಂಬ್ಲಿಗೆ ನೋಡಿದ್ದೀರಾ? ಯಾರಾದ್ರು ಅಸೆಂಬ್ಲಿಯಲ್ಲೆಲ್ಲ ಸೀಟ್ ನೋಡಿದ್ದೀರ? ಖಾಲಿ ಯಾವತ್ತು ಬಂದ ಇಲ್ಲ. ಅಸೆಂಬ್ಲಿಗೆ ಬರದೇ ಇರೋರ್ನ ಓಟ್ ಹಾಕೋದೇನ್ಕೆ? ಅಸೆಂಬ್ಲಿಗೆ ಹೋಗಿ ನಮ್ ಪರವಾಗಿ ಮಾತಾಡಿ ಅಂತ. ಅಲ್ಲ, ಅಸೆಂಬ್ಲಿಗೆ ಬರಲ್ಲ. ಇನ್ನ ಅವ್ರಮ್ಮ ಪಾರ್ಲಿಮೆಂಟ್, ಈಗ ಮಗನ್ಗೆ MLA. ಬೇರೆ ಮಕ್ಳು ಏನಾಗ್ಬೇಕು? ಎಲ್ಲ ನಿಮ್ಮನೆಗೆ ಏನೇನಾಯ್ತಾರೆ ಅದು ತಗೊಂಬ. ಏನ ಅಕ್ಕಿ ಇದ್ರೆ ನಮ್ಮನೆ ಕಳ್ಸು, ರಾಗಿ ಇದ್ರೆ ನಮ್ಮನೆ ಕಳ್ಸು, ತರಕಾರಿ ಇದ್ರೆ ನಮ್ಮನೆ ಕಳ್ಸು, ದುಡ್ಡಿದ್ರೆ ಎಲ್ಲ ಅಲ್ಲೇ. ಆದ್ರೆ ಬೇರೆ ಮಕ್ಳು ಉದ್ಧಾರ ಆಗೋದು ಹೆಂಗೆ? ಬೇರೆ ಜಾತಿಯವರು ಉದ್ಧಾರ ಆಗೋದು ಹೆಂಗೆ? ಅದಕ್ಕೆ ಈ ವಂಶ ಪರಂಪರೆ ಅವರ ಕಾಂಗ್ರೆಸ್ದೇ ಅದು ವಂಶ ಪರಂಪರೆ ಆಡಳಿತವನ್ನ ಕೊನೆಗೊಳಿಸಿ
ಇವತ್ತು ನಮ್ಮ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ಸೀಟ್ ಕೊಟ್ಟಿದ್ದಾರೆ. ಕಾರ್ಯಕರ್ತರಿಗೆ ಸೀಟ್ ಕೊಟ್ಟಿದ್ದೀವಿ. ಇವತ್ತು ಗೆಲುವು ಬಹಳ ಕ್ಲಿಯರ್ ಆಗಿ ಆಗ್ತಾ ಇದೆ. ಮುಸಲ್ಮಾನ್ ಬಾಂಧವರು ಯಾರು ಕಾಂಗ್ರೆಸ್ ವೋಟ್ ಆಗ್ತಾ ಇಲ್ಲ, ಯಾರು ಆಗ್ತಾ ಇಲ್ಲ. ಮುಸಲ್ಮಾನ್ ಬಾಂಧವರು ತೀರ್ಮಾನ ಮಾಡ್ಬಿಟ್ಟವ್ರ. ಅವರು ಒಳ್ಳೆ ಅವಕಾಶ, ಅವ್ರಿಗೆ ಬುದ್ಧಿ ಕಲ್ಸಕ್ ಒಳ್ಳೆ ಅವಕಾಶ. ಈ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಬಿಜೆಪಿಯ ಕಮಲದ ಗುರುತಿಗೆ ತಾವೆಲ್ಲ ಮತವನ್ನ ಹಾಕಿ ಗೆಲ್ಲಿಸಬೇಕು ಅನ್ನೋ ಪ್ರಾರ್ಥನೆಯನ್ನ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾ ಇದ್ದೀನಿ. ಆಶೀರ್ವಾದ ಮಾಡಿ. ಭಾರತ್ ಮಾತಾ ಕೀ, ನರೇಂದ್ರ ಮೋದಿ ಅವರಿಗೆ, ಬಿಜೆಪಿಗೆ, ಕಮಲದ ಗುರುತಿಗೆ, ಶ್ರೀರಾಮನಿಗೆ, ಶ್ರೀನಿವಾಸ ಅವರಿಗೆ ಧನ್ಯವಾದ. ಈಗ ಶ್ರೀರಾಮುಲು ಅವರು ತಮ್ಮನ್ನು ಮಾತಾಡ್ತಾರೆ. ಸಕಲೇಶ್ಪುರದ ಶಾಸಕರು ಎಸ್ ಸಿ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿಮೆಂಟ್ ಮಂಜೂರು ನಿಮ್ಮನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಆತ್ಮೀಯ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳೇ, ಸಾರ್ವಜನಿಕ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಒಂದು ಕಾರ್ಯಕರ್ತರ ಪಾರ್ಟಿ. ಇವತ್ತು ಶಾಸಕರಾದ ಮೇಲೂ ಕೂಡ ತಮ್ಮ ಕೈಗೆ ಸಿಗಬೇಕು, ತಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಯಾರು ಒಬ್ಬ ಶಾಸಕ ಬೇಕು ಅಂತ ಹೇಳಿದ್ರೆ ನಮ್ ಶ್ರೀನಿವಾಸ್ ಕರಿಯಪ್ಪ ಅವ್ರನ್ನ ಗೆಲ್ಲಿಸ್ಕೋಬೇಕು. ತಾವು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತಾಗಿ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಹೇಳ್ತೀನಿ, ನಿಜವಾದ ಅಡಿಕೆ ರೇಟ್ ಏನು ಅಂತ ಹೇಳಿ, ಬೇಳೆ ರೇಟ್ ಏನು, ಭತ್ತದ ರೇಟ್ ಏನು ಅಂತಕ್ಕಂಥದ್ದು ಶ್ರೀನಿವಾಸ್ ಕರಿಯಪ್ಪನ ಗೊತ್ತು ಹೊರತು ಸಮರ್ಥರಿಗೆ ಗೊತ್ತಿಲ್ಲ. ನಾನು ಹೇಳ್ತಕ್ಕಂಥದ್ದಷ್ಟೇ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಶಾಸಕನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ದಾವಣಗೆರೆ ಜನತೆ ಮೇಲಿದೆ. ದಯವಿಟ್ಟು ತಮ್ಮೆಲ್ಲ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೀರಿ. ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ, ಯಾವಾಗ್ಲೂ ನಿಮ್ ಜೊತೆ ನಿಲ್ತಕ್ಕಂಥ ವ್ಯಕ್ತಿ, ವಿಧಾನಸಭೆಯಲ್ಲಿ ತಮ್ಮ ಧ್ವನಿಯಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಯಾರು ಇದ್ರೆ ಅದು ಶ್ರೀನಿವಾಸ್ ಕರಿಯಪ್ಪ ಅವರು. ನಿಮ್ಮ ಕಾರ್ಯಕರ್ತರು, ನಿಮ್ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥವ್ರು. ಭಾರತೀಯ ಜನತಾ ಪಾರ್ಟಿ ಹೊರಕ್ಕೆ ಮಳೆ ಹಾಕಿಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದೆ. ಇದನ್ನು ಗೆಲ್ಲಿಸಿ ವಿಧಾನಸಭೆ ಕಳಿಸ್ತಕ್ಕಂಥ ಜವಾಬ್ದಾರಿ ತಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳಿ ಶ್ರೀರಾಮುಲು ಮಾತಾಡ್ತಾರೆ. ಒಳ್ಳೆದಾಗಲಿ. ಈ ಸಭೆಯನ್ನು ಉದ್ದೇಶಿಸಿ ಹಿರಿಯರು ಯಶವಂತರಾಜ್ ಅವರು ಮಾತನಾಡಿದ್ದಾರೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ಕಳೆದ ಒಂದು ವಾರದಿಂದ ಸತತವಾಗಿ ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣಾ ಪ್ರಚಾರ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ನಮಗೂ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಹೋದ ಕಡೆ ಎಲ್ಲಾ ಕಡೆಗೂ ಸಹಿತ ಅಭೂತಪೂರ್ವವಾದಂತ ಸ್ವಾಗತವನ್ನ ಕೋರ್ತಾ ಇದ್ದಾರೆ, ಎಲ್ಲ ಊರಿನ ಗ್ರಾಮದಲ್ಲಿ, ಎಲ್ಲ ವಾರ್ಡ್ಗಳಲ್ಲಿ. ಅದೇ ರೀತಿ ಕಾಂಗ್ರೆಸ್ಸಿನ ನಮ್ಮ ಸಹೋದರಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೋದಾಗ ಏನೇನ್ ಮಾಡಿದ್ದಾರೆ ಹಳ್ಳಿಗಳಿಗೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತೊಂದು ಹೋಗೋದು ಕಳಿಸಿದ್ದಾರೆ. ನೀವ್ ಇವತ್ತು ಬಂದಿದ್ದೀರಾ, ನಾವು ನಿಮ್ಮನೆ ಬಾಗ್ಲಿ ಬಂದು 3 ಗಂಟೆ 4 ಗಂಟೆ ಕಾದ್ರೂ ಸಹಿತ ನಮಗೆ ಯಾವುದೇ ರೀತಿಯ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡಿಲ್ಲ. ಇವತ್ತು ಓಟ್ ಕೇಳಕ್ ಬಂದಿದ್ದೀರಾ ಅಂತಂದು ಹೇಳಿ ಅವರಿಗೆ ಯಾವ ರೀತಿ ಚೀಮಾರಿ ಹಾಕ್ಬೇಕೋ ಆ ರೀತಿ ಚೀಮಾರಿ ಹಾಕ್ತಾ ಇದಾರೆ ಪ್ರತಿ ಹಳ್ಳಿಗಳಲ್ಲಿ. ಅದೇ ರೀತಿ ವಾರ್ಡ್ಗಳಲ್ಲಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಾರ್ಡ್ಗಳಲ್ಲಿ 30 ವರ್ಷದಿಂದ ನಿಮಗೆ ಗೆಲ್ಲಿಸಿ ನಾವು ತಪ್ಪು ಮಾಡಿದ್ದೇವೆ ಅಂತಂದು ಹೇಳಿ ಅಲ್ಪಸಂಖ್ಯಾತ ಬಂಧುಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು 4 ಚುನಾವಣೆ ಎದುರಿಸಿದ್ದೀನಿ ಶಾಮನೂರ್ ಫ್ಯಾಮಿಲಿ ಇದರಿಗೆ. ನಾನು ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ನಮ್ದು ಹ್ಯಾಂಡ್ ಬ್ಯಾಗ್ ಸಹಿತ ಹಿಡ್ಕೊಳ್ತಿರ್ಲಿಲ್ಲ. ಆದ್ರೆ ಇವತ್ತು ಕಾಲ ಬದಲಾಗಿದೆ. ನಮ್ಮ ಸಹೋದರಿ ಶ್ರೀನಿವಾಸ್ ಅವರ ಧರ್ಮಪತ್ನಿ ಆ ಏರಿಯಾಕ್ಕೆ ಪ್ರಚಾರಕ್ಕೆ ಹೋದಾಗ ಅವ್ರನ್ನ ಮನೆ ಒಳಗಡೆಗೆ ಕರೆದು ಹಿಂದೂ ಪದ್ಧತಿ ಪ್ರಕಾರ ಅವರಿಗೆ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದರೆ ಈ ಬಾರಿ ಬಿಜೆಪಿ ಗೆಲ್ಲಿಸಿ. ಹಾಗಾಗಿ ಇವತ್ತು ನಮಗೊಂದು ಸುವರ್ಣ ಅವಕಾಶ ಬಂದಿದೆ. ನಮ್ಮೆಲ್ಲ ಸಮಸ್ತ ಗ್ರಾಮಸ್ಥರ ಹಿರಿಯರು ಎಲ್ಲರೂ ಸೇರಿ ನಮ್ಮ 30 ವರ್ಷಗಳ ತಪಸ್ಸಿನ ಫಲ ಈಡೇರ್ತಕ್ಕಂಥ ಕೆಲಸ ಇವತ್ತು ದಿವಸ ಬಂದಿದೆ. ಆ ದಿವಸಕ್ಕೆ ತಾವೆಲ್ಲರೂ ಸಹಿತ ಕಂಕಣ ಭಕ್ತರಾಗಿ ಪ್ರತಿಯೊಂದು ಓಟನ್ನು ಸಹಿತ ಮಿಸ್ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಕಮಲದ ಗುರುತಿಗೆ ವೋಟ್ ಮಾಡೋದ್ರ ಮುಖಾಂತರ ಶ್ರೀನಣ್ಣನ ವಿಧಾನಸಭೆಗೆ ಕಳಿಸ್ಕೊಡ್ಬೇಕು ಅಂತ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಹೋಗ್ತಾ ಇದೆ. ಸಭೆಯನ್ನು ಉದ್ದೇಶಿಸಿ ಸ್ವಾಭಿಮಾನಿ ಭಾಗದ ಅಧ್ಯಕ್ಷರು ಹಾಲು ಮತಸ್ಥರ ರಾಜ್ಯ ಮುಖಂಡರಾಗಿರ್ತಕ್ಕಂಥ ವಿನಯ್ ಕುಮಾರ್ ಅವರು ಮಾತನಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಇದು ರಾಜ್ಯದ ಇತಿಹಾಸದಲ್ಲಿ ಬಹಳ ಮಹತ್ವದ ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮ ಶ್ರೀನಿವಾಸ್ ದಾಸಕರಿಯಪ್ಪ ಅಣ್ಣನವರು ಗೆದ್ದೇ ಗೆಲ್ತಾರೆ ಅನ್ನೋ ಬಲವಾದ ವಿಶ್ವಾಸ. 2 ವರ್ಷ ಆದ್ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹೇಳಿದ್ದ ಗೊತ್ತಿಲ್ಲ, ಮೇ ತಿಂಗಳಿಗೆ ಹೋಗ್ಬೋದು, 2 ವರ್ಷ ಆದ್ಮೇಲೆ ಹೇಳ್ಬೋದು, ಗೊತ್ತಿಲ್ಲ.
ಅವರೆಲ್ಲ ಇಳಿದ ಮೇಲೆ ಹೊಸ ಅಹಿಂದ ನಾಯಕರು ಹುಟ್ಟಬೇಕಾ ಬೇಡ? ಬ್ಯಾಕ್ವರ್ಡ್ ಲೀಡರ್ಸ್ ಹುಟ್ಟಬೇಕಾ ಬೇಡ? ಅವ್ರೇನಾದ್ರೂ ಹುಟ್ಟಬೇಕು ಅನ್ನೋದಾದ್ರೆ ಇದೇ ಚುನಾವಣೆಯಲ್ಲಿ ಹುಟ್ಟಬೇಕು. ನಮ್ಮ ಸೀನಣ್ಣನವರು ಒಬ್ಬ ಬ್ಯಾಕ್ವರ್ಡ್ ಲೀಡರ್ ಆಗ್ತಾರೆ. ಅವರನ್ನು ನಾವೆಲ್ಲ ಗೆಲ್ಸ್ಕೊಳ್ಳೋದ್ರ ಮೂಲಕ ನಾವು ಕೂಡ ಲೀಡರ್ ಆಗ್ತೀವಿ. ನೀವೇನಾದ್ರೂ ಚಾಮನೂರು ಕುಟುಂಬದ ಸಮರ್ಥನ ಗೆಲ್ಸಿದ್ರೆ ಅಹಿಂದ ರಾಜಕಾರಣ ಅಂತ್ಯ ಆಗೋಗ್ತದೆ. ಬಲಾಢ್ಯರು ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಬಲಾಢ್ಯರಿಗೆ ನಾವು ಗೆಲ್ಲಿಸಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅದೇ ಬಲಾಢ್ಯರ ಪರ ಇವತ್ತು ಪ್ರಚಾರ ಮಾಡಕ್ ಬರ್ತಾ ಇದ್ದಾರೆ. ಇದು ಅಹಿಂದ ವರ್ಗಕ್ಕೆ ಮಾಡಿದಂತ ಅನ್ಯಾಯ. ಇವತ್ತು ನಮ್ಮ ರಾಜಣ್ಣ ಇಲ್ಲೇ ಇದ್ರು. ರಾಜಣ್ಣ ಎಲ್ಲೋದ್ರು? ರಾಜಣ್ಣ ಬರ್ರಿ ರಾಜಣ್ಣ. ರಾಜಣ್ಣ ಕಾಲಜರು ಅದರಿನಲ್ಲಿ ಎಸ್ಟಿ ಸಮಾಜದ ಸಹೋದರರು ಹಾಗೂ ನಮ್ಮ ಹಾಲುಮತ ಸಮಾಜದ ಸಹೋದರರು ಬಹಳ ಅಣ್ಣ ತಮ್ಮಂದ್ರ ತರ ಬಹಳ ಪ್ರೀತಿಯಿಂದ ಬದುಕ್ತಿದ್ದಾರೆ. ಹಾಗೆ ಉಪ್ಪಾರ ಸಮಾಜದವರು ಕೂಡ. ನಮ್ಮ ಹಾಲುಮತ ಸಮಾಜದ ನಮ್ಮ ಕುರುಬರ ಬಾಂಧವರಲ್ಲಿ ನನ್ನ ಕಳಕಳಿಯ ಮನವಿ, ಸಿದ್ದರಾಮಯ್ಯನವರಾದ್ಮೇಲೆ ನಾವೆಲ್ಲ ಬೆಳೆಯಬೇಕು ಅಂತಂದ್ರೆ ನಮ್ಮ ಸೀನಣ್ಣನ ಎಲೆಕ್ಷನ್ ಗೆಲ್ಲಿಸಬೇಕು. ಅದರಿನಲ್ಲಿ ಎಷ್ಟು ಕುರುಬ ಓಟದವು ಅಷ್ಟೇ ಓಟಗಳು ಕೂಡ ನಮ್ಮ ಸೀನಣ್ಣನ ಗೆಲ್ಲಬೇಕು. ನಾವು ಬೂತ್ ವೈಸ್ ಅನಾಲಿಸಿಸ್ ಮಾಡ್ತೀವಿ. ನೀವು ಈ ಎಲೆಕ್ಷನ್ ನಲ್ಲಿ ನನ್ನ ಕೈ ಹಿಡಿತಾರ ಇಲ್ಲ ನಾವು ಬೂತ್ ವೈಸ್ ನೋಡಿ ಗೊತ್ತಾಗತ್ತೆ. ನಾವು ಬೆಳೆಬೇಕು ಅನ್ನೋದಾದ್ರೆ ಎಲೆಕ್ಷನ್ ನಲ್ಲಿ ಎಲ್ಲಾ ಹಿಂದ ವರ್ಗದವರು, ಎಲ್ಲಾ ಹಿಂದುಳಿದ ಜಾತಿ ಸೇರಿದವರು, ಹಾಗೆ ನಮ್ಮ ಪಂಚಮಸಾಲಿ ಸಹೋದರರು ಕೂಡ, ಪ್ರತಿಯೊಬ್ಬರು ಕೂಡ ಈ ಎಲೆಕ್ಷನ್ ವೈಯಕ್ತಿಕವಾಗಿ ತಗೊಂಡು, ಬಹಳ ವೈಯಕ್ತಿಕವಾಗಿ ತಗೊಂಡು ಎಲೆಕ್ಷನ್ ಮಾಡಬೇಕು. ನಾನು ನಿನ್ನೆ ಮುಸ್ಲಿಂ ಏರಿಯಾಕ್ಕೆ ಹೋಗಿದ್ದೆ. ಸುಮಾರು ಒಂದು 50 ಮಹಿಳೆಯರು 11 ಗಂಟೆಗೆ ಕರ್ಸ್ಕೊಂಡಿದ್ರಲ್ಲಿ ಈ ಸರಿ ನಾವು ಸೀನಣ್ಣ ಓಟ್ ಹಾಕ್ಬೇಕು ಅಂತಿದೀವಿ ಅಂತ ಕರ್ಸ್ಕೊಂಡಿದ್ರು. ಮುಸ್ಲಿಮರೇ ಡಿಸೈಡ್ ಮಾಡಿದ್ಮೇಲೆ ನಾವು ಓಟ್ ಹಾಕ್ತೀವಿ ಅಂತಂದ್ಮೇಲೆ, ಬಿಜೆಪಿ ಕ್ಯಾಂಡಿಡೇಟ್ ನಮ್ಮ ಸೀನಣ್ಣ ಓಟ್ ಹಾಕ್ತೀವಿ ಅಂತ ಡಿಸೈಡ್ ಮಾಡಿದ್ಮೇಲೆ ನಾವೆಲ್ಲ ಹಾಕದೇ ಇದ್ರೆ ಅದು ಘೋರ ಅನ್ಯಾಯ ಆಗ್ತದೆ. ನಾವೆಲ್ಲರೂ ಓಟ್ ಹಾಕ್ಲೇಬೇಕು, ಗೆಲ್ಲಿಸ್ಕೊಳ್ಳೇಬೇಕು, ಗೆದ್ದೇ ಗೆಲ್ತಾರೆ. ಹಾಗೇನೆ ನಾನು ಕೂಡ ನಾಳೆಯಿಂದ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಕ್ಷೇತ್ರದಲ್ಲಿ. ಎಲ್ಲಾ ಹಳ್ಳಿಗೂ ಕೂಡ ಪಾದಯಾತ್ರೆ ಮೂಲಕ ಹೋಗಿ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ನಾವೆಲ್ಲ ಲೀಡ್ ಕೊಡಿಸ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ನೀವೆಲ್ಲ ಸಹಕಾರ ಕೊಡಿ ಅಂತಂದು ಕೇಳ್ಕೊಂಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಿಳಿಸಿ ನಾನೊಂದೆರಡು ಮಾತು ಮುಗಿಸ್ತೇನೆ. ಈ ಸಭೆಯನ್ನ ಉದ್ದೇಶಿಸಿ ಉಪ್ಪಾರ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅಣ್ಣವರು ಮಾತನಾಡಿದ್ರೆ, ದಯವಿಟ್ಟು ಪಿ.ಜಿ. ಅಜಯ್ ಕುಮಾರ್ ಅವರು ಎಲ್ಲರೂ ಬರಬೇಕು. ಅಜಯ್ ಕುಮಾರ್